ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹೆಗಡೆ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ವೀಕೆಂಡ್ಗೆ ನಾನು ನಮ್ಮ ಮನೆಗೆ ಬಂದಿದ್ದೀನಿ. ಇದು ನಮ್ಮ ಅಕ್ಕನ ಮಗ ದುವಾ ಅಂತೇಳಿ. ನಾನಿವಾಗ ಅಡುಗೆಗೆ ಪಲಾವ್ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವ್ರ ಮನೆ ಮುಂದೆಗಡೆ ಎಂಥದ್ದು ಪುದೀನ ಸೊಪ್ಪನ್ನ ಕಿತ್ಕೊಂಡು ಬಂದು ನನಗೆ ಕೊಟ್ಟಿದ್ದವನೇ ಪಲಾವ್ ಮಾಡು ಅಂತ. ಅಲ್ಲಣ್ಣ ಮಾತಾಡಿ ಅನ್ನೋದು ನಿನ್ನ ಹೆಸರು ದುವಾ. ಪಲಾವ್ ಇಷ್ಟನಾ? ನಿಂಗೆ ಕೊಡಲ್ಲ ನಾನು ಮಾಡಿದ್ರು. ನಾನು ತಿಂತೀನಿ. ಬಾ ಅಡುಗೆ ಮಾಡೋಣ ಬಾ, ಬೇಗ ಬೇಗ. ಅಮ್ಮ ಬೀಳಿಸ್ತಾನಮ್ಮ ನನ್ನ. ಇದೇ ಸೊಪ್ಪು ತಂದು ಕೊಟ್ಟಿರೋದು ಇವನು. ಎದ್ದಳು, ಪುದೀನ ಸೊಪ್ಪು ಕ್ಲೀನ್ ಮಾಡೋಣ. ಸಾಕು, ನಾನು ಆಟ ಆಡ್ತೀನಿ ಬಿಡು. ಕ್ಲೀನ್ ಮಾಡ್ಬೇಕಿದ್ನೆಲ್ಲ ನಾನು ಮಾಡ್ಕೊತೀನಿ, ಆಯ್ತಾ? ಸಾಕು ಬಿಡು, ನನ್ನ ಕೈಲಿ ಕೊಡು. ಅದ್ರಲ್ಲೇ ಆಟ ಆಡ್ತಾನೆ ದುವಾ ಗುವಾ. ನಾವಿವಾಗ ಪಲಾವ್ ಮಾಡೋದಿಕ್ಕೆ ಕರ್ಬೇವು ಕಿತ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ನಾನು ನಮ್ಮ ದುವಾ ಹಾಯ್ ಹೇಳು. ಇಲ್ಲಿ ತಿರ್ಕೊಂಡು ಹೇಳ್ಬೇಕು. ಕಪ್ಪೆಲಾಯ. ನಮ್ಮ ದುವನ್ ಅಡ್ಡ ಹೆಸರು ಕಪ್ಪೆರಾಯ ಗೈಸ್. ದನ ಅಲ್ಲ ದುವಾ ಖುಷಿ ಆಗುತ್ತಾ ನಿಂಗೆ ಕಪ್ಪೆರಾಯ ಅಂತ ಕರೆದ್ರೆ? ಎಲ್ಲಿ ತೋರ್ಸು, ಖುಷಿ ಆಗುತ್ತಾ? ಹೇಳ್ಬೇಕು, ಮಾತಾಡ್ಬೇಕು. ಬಾ ಹೋಗೋಣ, ಬಾ ಸಾಕು ಬಾ. ನಾನು ಅಪ್ಪ ಅಮ್ಮ ಇವಾಗ ನಮ್ಮ ಹೊಲಕ್ಕೆ ಹೋಗ್ತೀವಿ. ಅಲ್ಲಿ ಔಷಧಿ ಹೊಡಿಸ್ತಾ ಇದ್ದೀವಿ ಮೆಕ್ಕೆಜೋಳಕ್ಕೆ. ಸೊ ಅವ್ರಿಗೆ ಊಟ ತಿನ್ಕೊಂಡು ಈಗ ಹೊರಟ್ವಿ. ಇನ್ನು ನಾನು ತಿಂಡಿ ತಿಂದಿಲ್ಲ, ಅಮ್ಮನೂ ತಿಂದಿಲ್ಲ, ಅಪ್ಪನೂ ತಿಂದಿಲ್ಲ. ಎಲ್ಲರೂ ಅಲ್ಲೇ ಹೊಲದಲ್ಲೇ ಹೋಗಿ ತಿನ್ನೋಣ ಅಂತೇಳಿ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಗೈಸ್, ಇವತ್ತು ನಮ್ಮ ಹೊಲಕ್ಕೆ ನಾನು, ಅಮ್ಮ, ಅಪ್ಪ 3 ಜನನು ಹೊಲದಲ್ಲಿ ಕೆಲಸ ಮಾಡ್ತಿರೋರಿಗೆ ಊಟ ತಗೊಂಡು ಹೋಗ್ತಾ ಇದ್ವಿ. ಸೊ ಇವಾಗ ಬಂದಿದ್ದೀವಿ. ಅಮ್ಮ ಕೂತಿದ್ದಾರೆ. ಇವರು ನಮ್ಮಮ್ಮ. ಇದು ಫುಲ್ಲು ನಮ್ಮ ಮೆಕ್ಕೆಜೋಳ ಹೊಲ. ಸೊ ಇಲ್ಲಿ ಔಷಧಿ ಹೊಡಿಯೋದಕ್ಕೆ ನಮ್ಮಪ್ಪ ಅಂಕಲ್ ಆರಾಮಿದ್ದೀರಾ ಅಂತ ಕೇಳಿದೆ. ಹೂನಪ್ಪಚ್ಚಿ ಊಟ ಇಲ್ಲ, ನಾನು ನಿಮ್ ಜೊತೆನೆ ತಿಂಡಿ ತಿನ್ನೋಣ ಅಂತ ಬಂದಿದ್ದೀನಿ. ಏನಮ್ಮ ನಾನೇ ಇವತ್ ಪಲಾವ್ ಮಾಡ್ಕೊಂಡ್ ಬಂದಿದ್ದೀನಿ ನಿಮ್ಮೆಲ್ರಿಗೋಸ್ಕರ. ನನ್ ಕೈ ರುಚಿ ನೋಡ್ಲಿ ತಡಿಯಮ್ಮ ಅಂದ ಅವಳೇ ಮಾಡಿದಾಳಪ್ಪ, ಮಾಡಿಲ್ಲ. ಇವರು ಕೆಲಸ ಮಾಡೋದಕ್ ಬಂದಿದ್ದಾರೆ ಅಂಕಲ್ ದೇವಣ್ಣ ಅಂತೇಳಿ. ಅಪ್ಪಾಜಿ ಊಟ ಹೆಂಗೈತೆ? ಏನಾಗಿದೆ? ಸೂಪರ್. ಉಪ್ಪು ಕಮ್ಮಿ ಆಗೈತೆ ಅಂತ ಹಾಕ್ಸ್ಕೊಂತಿದ್ದೀರಾ, ಸೂಪರ್ ಅಂತ ಸುಳ್ಳು ಬೇರೆ ಹೇಳ್ತೀರಾ. ಬಾರಮ್ಮ, ಹೊಟ್ಟೆ ಹಸಿತೈತಿ, ನಾವು ತಿನ್ನೋಣ. ಕೊಳಮ್ಮ ಹಾಕ್ಬೇಕ ನಿನಗೆ? ಬೇಡ. ಎಷ್ಟು ಚೆನ್ನಾಗಿದೆ. ನೋಡಪ್ಪ ನಿನ್ ಮಗಳು ಮಾಡಿದಾಳಲ್ಲ ಅದಕ್ಕೆ. ಗೈಸ್, ನಂಗೆ ಈ ಹೊಲ ತುಂಬಾನೇ ಸ್ಪೆಷಲ್. ಯಾಕಂದ್ರೆ ನಾನು ನನ್ನ ಯೂಟ್ಯೂಬ್ ಜರ್ನಿ ಅಂದ್ರೆ ನಾನು ಬ್ಲಾಗ್ನ ಇದೇ ಹೊಲದಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಅನ್ಫಾರ್ಚುನೇಟ್ಲಿ ಆ ವಿಡಿಯೋನ ನನ್ನ ಕೈಯಾರೆ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ಗೈಸ್. ಏನೋ ಒಂಥರ ನೆಮ್ಮದಿ ಸಿಗ್ತಿದೆ. ಅಂದ್ರೆ ಪ್ರತಿ ಸಲ ನೆಮ್ಮದಿ ಹುಡುಕೊಂಡು ಟ್ರಾವೆಲಿಂಗ್ ಆಗ್ತಾ ಹೋಗ್ತಾ ಇದ್ವಿ. ಬಟ್ ಪಾರ್ಟ್ ಆಫ್ ದ ಲೈಫ್ ಅದು ಇರ್ಬೇಕು. ಹಾಗೆ ನಮ್ಮೂರಿಗೆ ಬಂದು ಹೊಲದಲ್ಲಿ ಊಟ ಮಾಡಿದ್ದು, ಮತ್ತೆ ಇದೊಂಥರ ಗಾಳಿ, ಇದೊಂಥರ ನೆಮ್ಮದಿ ಹೇಳ್ಕೊಳಕ್ ಆಗದೆ ಇರೋಷ್ಟು ಖುಷಿ ಆಗ್ತಿದೆ. ಅವ್ರಿಗೆ ಕೊಡ್ಬೇಕಾ? ಅಯ್ಯಪ್ಪ, ಇನ್ನೊಂದು ಹೊತ್ಕೊಂಡ್ಲ ಅಮ್ಮ, ನಂಗೆ ಆಗಲ್ಲ, ಸಾಕಿಷ್ಟೇ, ಹೋಗೋಣ ಬಾ. ಇಲ್ಲಿ ನಮ್ಮಪ್ಪ ನಿಂತಿದಾರಲ್ಲ, ಆ ಹೊಲದಿಂದನು ಅಲ್ಲಿ ಒಂದ್ ದೊಡ್ಡದಾಗಿ ಮರ ಕಾಣಿಸ್ತಿದೆ ಗೊತ್ತಾ? ಈ ಮರದವರೆಗೂ ಅಂದ್ರೆ ಅವೆರಡು ಸೇರಿಸಿ 3.5 ಎಕರೆ ಇದೆಯಂತೆ ಇದು ಮೆಕ್ಕೆಜೋಳದ್ದು. ಅಲ್ವಮ್ಮ?
ಹೇಳು ಈ ಹೊಲದ ಬಗ್ಗೆ ಏನಾದ್ರು. ಏನ್ ಹೇಳ್ತೀಯ ನೋಡು. ಮಾಡ್ಬೇಕೆಂತ ಹಂಗಾರೆ ಮಗನ್ ಓದಕ್ ಹಾಕಿದ್ಯಲ್ಲ, ಕರ್ಕೊಂಡ್ ಬಂದ್ಬಿಡು. ಬೇಡ, ಅವ್ನು ಚೆನ್ನಾಗ್ ಓದಿ ಮಗನ್ ಮೇಲೆ ಏನ್ ಪ್ರೀತಿ ನೋಡ್ ನಿಂಗೆ. ಚೆನ್ನಾಗ್ ಓದಿ, ನೀವೆಲ್ಲ ಸೇರಿ ಓದಿ ಏನಾರು ಒಂದೊಂದ್ ಕೆಲ್ಸ ತೆಗೀರಿ. ನಮ್ ಕಷ್ಟ ನಮ್ಗೆ ಸಾಕು. ಅಯ್ಯೋ ನೀವೆಲ್ಲ ಕಷ್ಟ ಮಾಡೋದ್ ಬೇಡ. ಆಯ್ತು ಬಾ, ಬಿಸಿಲು ಜಾಸ್ತಿ ಆಯ್ತಲ್ಲ, ಎಲ್ಲಾರು ಕೂರೋಣ. ಇಷ್ಟಕ್ಕೂ ಔಷಧಿ ಹೊಡಿತಿದ್ದಾರೆ. ಈ ಕಡೆ ಸೈಡ್ ಪೂರ್ತಿ ಮುಗ್ದಿದ್ಯಮ್ಮ. ಇವಾಗ ಇದಿಷ್ಟು ಮಾಡಿದ್ರೆ ಮುಗಿತಾ. ಸೊ ಹಾ, ಇದಿಷ್ಟು ಔಷಧಿ ಹೊಡಿಯೋದಾದ್ಮೇಲೆ ಹೋಗೋದು ಗೈಸ್. ಮತ್ತೆ ಔಷಧಿ ಹಿಂಗೆ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ ಗೈಸ್. ಇವತ್ತು ಸಂಡೇ ಸ್ಪೆಷಲ್ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಫೇವ್ರೇಟ್ ಚಿಕನ್ ಗ್ರೇವಿ ಮಾಡೋಣ ಅಂತ ಅಪ್ಪ ಚಿಕನ್ ತಂದು ಕೊಟ್ಟಿದ್ದಾರೆ. ಸೊ ಇವಾಗ ಚಿಕನ್ ಗ್ರೇವಿ ಮಾಡೋದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಫ್ರೈ ಆಗಿದೆ. ಸೊ ನೆಕ್ಸ್ಟ್ ಚಿಕನ್ನ ಹಾಕೋತೀನಿ. ಇವಾಗ ಚಿಕನ್ನ ಹಾಕೊಂಡಿದ್ದೀನಿ. ಇದು ನನ್ನ ಒಬ್ಳಿಗೆ ಅಷ್ಟೇ, ನಮ್ಮ ಅಪ್ಪಂಗೆ ಚಿಕನ್ ಗ್ರೇವಿ ಅದೆಲ್ಲ ಇಷ್ಟ ಆಗಲ್ಲ. ಅವ್ರಿಗೆ ಮುದ್ದೆ ಸಾಂಬಾರ್ ಇದ್ಲೇ ಬೇಕು. ಸೊ ಅಮ್ಮಂಗೆ ನಂಗೆ ಗ್ರೇವಿ ಮತ್ತೆ ಚಪಾತಿ, ಅಪ್ಪಾಜಿಗೆ ಮಾತ್ರ ಚಿಕನ್ ಸಾಂಬಾರು ಮತ್ತೆ ಮುದ್ದೆ, ಅದು ಆಮೇಲೆ ಮಾಡ್ತಾರೆ. ನಂಗೀಗ ಊಟ ಮಾಡ್ಬಿಟ್ಟು ಹೊರಡ್ಬೇಕಲ್ಲ ಅಂತ ಹೇಳಿ ನಾನು ಇವಾಗ ಇದನ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಅರಿಶಿನ ಹಾಕೋಣ. ಈ ಥರ ಚಿಕನ್ ಸ್ವಲ್ಪ ಲೈಟಾಗಿ ಫ್ರೈ ಆಗ್ಬೇಕು ಎಣ್ಣೆಲೆ. ಸೊ ಇವಾಗ ಅರಿಶಿನ ಪುಡಿ ಹಾಕೋಣ ಬೇಗ ಬೇಗ. ನೆಕ್ಸ್ಟ್ ಉಪ್ಪು ಹಾಕೋಣ. ನೆಕ್ಸ್ಟ್ ರುಬ್ಕೊಂಡಿರೋಂತಹ ಮಸಾಲನ ಹಾಕ್ಬೇಕು. ಮಸಾಲೆ ಎಲ್ಲ ಹಾಕಿದ್ಮೇಲೆ ಟೊಮೆಟೊ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚೂರು ಧನಿಯಾ ಪುಡಿ, ಲಾಸ್ಟ್ಗೆ ಚಿಕನ್ ಮಸಾಲ ಅಂಡ್ ಫ್ರೈ ಅಂತ ಇದೆ. ಚಿಕನ್ ಮಸಾಲಾನ ಹಾಕಿ ಇವಾಗ ಒಂದು 5 ಮಿನಿಟ್ಸ್ ಅದು ಫ್ರೈ ಆಗಬೇಕು. ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ, ಆಮೇಲೆ ಚೆನ್ನಾಗಾಗುತ್ತೆ. ಹೇಳಿ, ನನ್ನ ಚಿಕನ್ ಗ್ರೇವಿ ತಿನ್ಲಿಕ್ಕೆ ವೇಟ್ ಮಾಡ್ತಿದ್ದೀರಾ ನೀವೆಲ್ಲ? ನೀನನ್ನು ಫಸ್ಟ್ ನಿಜ ನಿಜ. ಚಪಾತಿಗೆಲ್ಲ ರೆಡಿ ಮಾಡ್ಕೊಂಡ್ಯಾ ನೀನು? ಇವಳ ಹೆಸರು ಚಿನ್ನಮ್ಮ ಅಂತ. ಇವಳು ನಾನು ಊರಿಗೆ ಬಂದ ತಕ್ಷಣ ಫ್ಯಾನ್ ಏನಿಲ್ಲ, ತಂಗಿ ತರ ಫೋನ್ ಮಾಡಿ, ನಾನು ಇಲ್ಲಿಂದ ಊರಿಗೆ ಹೋದ್ರೆ ಸಾಕು ಫೋನ್ ಎಲ್ಲ ಮಾಡ್ತಾ ಇರ್ತಾಳೆ ನಂಗೆ. ಬಂದ ತಕ್ಷಣ ಚೈತ್ರಕ್ಕ ಅನ್ಕೊಂಡ್ ಬರ್ತಾಳೆ. ಸೊ ನಂಗೆ ಇವಳು ಇಷ್ಟ ಗೈಸ್. ಇವಾಗ ಫೈನಲಿ ರೆಡಿ ಆಗಿದೆ ಚಿಕನ್ ಗ್ರೇವಿ. ನಂಗೆ ಇದೇ ಥರ ಗಟ್ಟಿಯಾಗಿದ್ರೆ ಅಷ್ಟೇ ನಂಗೆ ಇಷ್ಟ ಗ್ರೇವಿ. ನಮ್ಮ ಅಪ್ಪಂಗೆಲ್ಲ ಈ ಥರ ಎಲ್ಲ ಇದ್ರೆ ಬೈತಾರೆ, ಅವ್ರಿಗೆ ಸಾಂಬಾರು ತಿಂದು ಅಭ್ಯಾಸನ. ಈ ಥರ ಎಲ್ಲ ಗ್ರೇವಿ ಇದ್ರೆ ಇಷ್ಟ ಆಗಲ್ಲ ಅವ್ರಿಗೆ. ವಾವ್, ಚೆನ್ನಾಗಿ ಕಾಣಿಸ್ತಿದೆ. ಬರ್ಲಿ ಗೈಸ್, ಫೈನಲಿ ಚಿಕನ್ ಗ್ರೇವಿ ಡನ್ ಬೈ ಮೀ. ಅಮ್ಮ ಟೈಮ್ 4:40 ಆಯ್ತು. ಸುಡುವಂತೆ ನಾನು ಬೇಗ ಬೇಗ ನಾನೇ ಉಚ್ತೀನಿ, ನೀನೇ ಸುಡೋಕು. ನಾನು ಮಾಡಿದ ಅಡ್ಗೆ ನಾನೇ ಫಸ್ಟ್ ಟೇಸ್ಟ್ ಮಾಡ್ತಾ ಇದ್ದೀನಿ. ನಗ್ತಿಯಲ್ಲಪ್ಪ, ಅದ್ ನೀನ್ ಬೆಳ್ಳು ಕಾಣಿಸ್ಲಿ ಅಂತ. ಗೈಸ್, ಫುಲ್ ಊಟ ಮಾಡಿದೆ. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು ನಂಗೆ ನಾನು ಮಾಡಿದ ಗ್ರೇವಿ. ಅಂದ್ರೆ ಸ್ವಲ್ಪ ಖಾರ ಆಗಿತ್ತು, ಅದ್ ಬಿಟ್ರೆ ಓಕೆ ಸೂಪರ್ ಆಗಿತ್ತು ಅಲ್ಲಮ್ಮ? ಹೇಳು. ಚೆನ್ನಾಗಿತ್ತು. ಅವ್ನಿಗೆ ಖಾರ ಖಾರ ಆಗಿದ್ರೇನೆ ಇಷ್ಟ. ಸರಿ, ನಮ್ಮಪ್ಪ ಗಾಡಿ ತಗೊಂಬರಕ್ಕೆ ಹೋಗಿದ್ದಾರೆ ಒಳಗೆ, ಅಂಗಡಿ ಒಳಗೆ. ನೆಕ್ಸ್ಟು ನಾನು ಇವಾಗ ಬೆಂಕಿ ಕೆರೆಗೆ ಹೋಗ್ತಾ ಇದ್ದೀನಿ. ಬಾಯ್ ಅಮ್ಮ. ಬಾಯ್ ಚಿನ್ನಮ್ಮ. ಸರಿ ಅಮ್ಮ, ಬಾಯ್. ಬಾಯ್ ಬಾಯ್ ಬಾಯ್.
ಇವತ್ತು ಮಳೆ ಏನಾದ್ರು ಅಲ್ವಪ್ಪ? ಏಳುವರೆಗೆನೆ ನಾನು PGಗೆ ಬಂದೆ. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಆ್ಯಂಡ್ ಪ್ಲೀಸ್ ಗೈಸ್ ಬೇಗ ಬೇಗ ಸಬ್ಸ್ಕ್ರೈಬರ್ಸ್ ಆಗಿ, ವಾಚ್ ಟೈಮ್ ಎಲ್ಲ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆಗೋದು ಒಂದೇ ನನ್ನ ಕೊನೆ ಆಸೆ. ಪ್ಲೀಸ್ ಗಾಯ್ಸ್, ನಿಮ್ಮ ಸಪೋರ್ಟ್ ನಂಗೆ ಹೀಗೆ ಇರಲಿ ನನ್ನ ಮೇಲೆ. ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಸಿಗ್ತೀನಿ.